ನಮಸ್ಕಾರ. ಎಲೆಕ್ಟ್ರೋಸ್ಟಾಟಿಕ್ ಕ್ವಶನ್ ಬೇಸ್ಡ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಅ ಸ್ಕ್ವೇರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಇದೆ. ಸೊ ದೇರ್ ಆರ್ 4 ಚಾರ್ಜಸ್ ಪ್ಲಸ್ q ಪ್ಲಸ್ 2q ಪ್ಲಸ್ 3q ಪ್ಲಸ್ 4q are placed at the corners of a side ABCD of a side 0.1 meter respectively. The electric field at the center of the square is, okay, center of the square ಕೊಟ್ಟಿದ್ದಾನೆ, center of the square is ಅಂತ ಹೇಳ್ತಿದ್ದಾರೆ. 5.1 into 10 to the power of 3 Newton per coulomb. Find the Q value ಎಷ್ಟು ಅಂತ ಕೇಳ್ತಿದ್ದಾನೆ. ಕ್ವಶನ್ ಬ್ಯಾಂಕ್ ಕ್ವಶನ್ ಇದು. ಓಕೆ, ಸೊ ಲೆಟ್ ಅಸ್ ಫಸ್ಟ್ ಥಿಂಗ್ ಆನ್ ಸೆಂಟರ್ ಆಫ್ ದ ಸ್ಕ್ವೇರ್ ಅಂದಿರೋದ್ರಿಂದ ವಿಲ್ ಡ್ರಾ ಸ್ಕ್ವೇರ್ ಫಸ್ಟ್. ಓಕೆ, ಇದೊಂದು ಸ್ಕ್ವೇರ್ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಡೋಣ, ಬಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಸೊ ಸ್ಕ್ವೇರ್ ಅದ, ಈ ಸ್ಕ್ವೇರ್ ಅಲ್ಲಿ ಇಲ್ಲಿ ನನಗೇನಿದೆ, ಐ ಹ್ಯಾವ್ ನೇಮಿಂಗ್ ಮಾಡೋಣ, ಎ, ಬಿ ಕಾರ್ನರ್, ಸಿ ಕಾರ್ನರ್ ಆ್ಯಂಡ್ ಡಿ ಕಾರ್ನರ್. ಇಲ್ಲಿ ಕ್ಯೂ ಇದೆ, ಇಲ್ಲಿ ಎಷ್ಟಿದೆ ನನಗೆ ಪ್ಲಸ್ 2q ಅದ, ಅಂದರೆ ಎಲ್ಲ ಪ್ಲಸ್ಸೇ ಇದೆ. ಸೊ ಪ್ಲಸ್ 3q ಆ್ಯಂಡ್ ಪ್ಲಸ್ 4q. ಅವ್ರು ನಮ್ಗೆ ಏನು ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಅಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಸೆಂಟರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಸೆಂಟರ್. ಸೊ ವಿಲ್ ಟೇಕ್ ದ ಡಯಾಗ್ನಲ್ಸ್. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಕೊಟ್ಟಿದ್ದಾರೆ, ಹೌದಾ? ಇದನ್ನ ನಾನು ಓ ಅಂತ ಕರಿತೀನಿ. ಸೈಡ್ ಬಂದು 0.1 ಮೀಟರ್ ಹೇಳಿದ್ದಾರೆ. ಸೊ ಯಾವುದೇ ಒಂದು ಡಯಾಗ್ನಲ್ ಇದ್ರೆ ರೂಟ್ 2 ಟೈಮ್ಸ್ ಆಫ್ ಸೈಡ್ ಇರ್ತದೆ, ಹೌದಾ? ಡಯಾಗ್ನಲ್ ಇದ್ರೆ ರೂಟ್ 2 ಟೈಮ್ಸ್ ಆಫ್ ಸೈಡ್ ಇರ್ತದೆ. ಅದೇ ನನಗೆ ಹಾಫ್ ಡಯಾಗ್ನಲ್ ಅಂದ್ರೆ ಸೆಂಟರ್ ಟು ವರ್ಟಿಕ್ಸ್ ಡಿಸ್ಟೆನ್ಸ್ ಇದ್ರೆ ಸೈಡ್ ಡಿವೈಡೆಡ್ ಬೈ ರೂಟ್ 2. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಈಗ ಅಂದರೆ 0.1 ಡಿವೈಡೆಡ್ ಬೈ ರೂಟ್ 2. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಲ್ಲದು ಸೇಮ್. ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ವಿತ್ ದ ಡೈರೆಕ್ಷನ್ಸ್. ಸೊ ಡೈರೆಕ್ಷನ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಪ್ಲಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ 1 ಕೂಲಂಬ್ ಬಿಡ್ತೇವೆ. ಸೊ ಹಾಗಾಗಿ ಅಟ್ರಾಕ್ಷನ್ ರಿಪಲ್ಷನ್ ಅಂತಂದರೆ ಡೈರೆಕ್ಟ್ಲಿ ಹೇಳ್ಬೋದು, ಇಟ್ ಈಸ್ ರಿಪಲ್ಸಿವ್. ಸೊ ಈ ಫೋರ್ಸ್ನ, ಈ ಫೀಲ್ಡ್ನ ನಾನು ಇ ಎ ಅಂತ ಕರಿತೀನಿ. ಸಿಮಿಲರ್ಲಿ ಇ ಬಿ ಗೋಡ, ಇದು ಕೂಡ ಅಷ್ಟೇ ಪ್ಲಸ್ ಇದೆ, ಇಲ್ಲಿ ಕೂಡ ಪ್ಲಸ್ ಇದೆ. ಬಿಕಾಸ್ ಆಫ್ ದಿಸ್ ಇಟ್ ವಿಲ್ ಗೆಟ್ ರಿಪಲ್ಡ್. ಸೊ ಹಾಗಾಗಿ ಈ ಫೀಲ್ಡ್ನ ನಾನು ಇ ಬಿ ಅಂತ ಕರಿತೇನೆ. ನೆಕ್ಸ್ಟ್ ಸಿಮಿಲರ್ಲಿ ಸಿ ಹತ್ರ ಕೂಡ ನಾವು ಅಬ್ಸರ್ವ್ ಮಾಡಿದ್ರೆ, ಓಕೆ, ಇದು ಈ ಕಡೆ ಇದೆ. ಓಕೆ, ಸೊ ಡೆಫಿನೆಟ್ಲಿ ಇದು ಪಾಸಿಟಿವ್, ಅದು ಪಾಸಿಟಿವ್, ದೇರ್ ಫಾರ್ ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ರಿಪಲ್ಡ್ ಆ್ಯಂಡ್ ಇಟ್ ವಿಲ್ ಗೋ ಇನ್ ದ ಡೈರೆಕ್ಷನ್ ಆಫ್ ಎ. ಇದನ್ನು ನಾವು ಇ ಸಿ ಅಂತ ಕರಿತೇವೆ. ನೆಕ್ಸ್ಟ್ ನಮ್ಗೆ ಇನ್ಯಾವುದಾದ್ರೆ ಡಿ ಉಳ್ಕೊಂಡಿದೆ. ಇಫ್ ಯು ಚೆಕ್ ವಿತ್ ದ ಡಿ ಆಲ್ಸೋ ಸೇಮ್ ಕೇಸ್ ರಿಪಲ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಫೋರ್ಸಸ್ ಕೂಡ, ಅಂದರೆ ಎಲ್ಲ ಫೀಲ್ಡ್ಸ್ ಕೂಡ ದೇ ಆರ್ ರಿಪಲ್ ಆಗ್ತಾರೆ. ಸೊ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನು ಹೇಳುತ್ತೆ, ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಟ್ ಎನಿ ಪಾಯಿಂಟ್ ಈಸ್ ಗಿವನ್ ಬೈ ವೆಕ್ಟಾರ್ ಸಮ್ ಆಫ್ ಆಲ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಂತ ಹೇಳುತ್ತೆ ನನಗೆ. ಸೊ ನಮಗೆಲ್ಲ ಹಾಗಾಗಿ the net electric field at the center is nothing but electric field due to charge at A plus charge at B plus electric field due to charge at D. ಬಟ್ ಇಲ್ಲಿ ಒಂದು ಸಣ್ಣ ವಿಚಾರ ಅಬ್ಸರ್ವ್ ಮಾಡಿದ್ರೆ, ನಾವು ವೆಕ್ಟರ್ ಅಡಿಷನ್ ಮಾಡಬೇಕು. ಇ ಎ ಇ ಸಿ ಬೋತ್ ಆರ್ ಆಪೋಸಿಟ್ ಟು ಈಚ್ ಅದರ್, ಇ ಡಿ ಆ್ಯಂಡ್ ಇ ಬಿ ಆರ್ ಆಪೋಸಿಟ್ ಟು ಈಚ್ ಅದರ್. ಹಾಗಾಗಿ ನಾನು ಏನು ಮಾಡ್ತೀವಿ, ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಏನು ಮಾಡ್ತೀನಿ, ಫಸ್ಟ್ ವಿಲ್ ಫೈಂಡ್ ದ ರಿಸಲ್ಟೆಂಟ್ ಆಫ್ ದೀಸ್ ಟು ಆ್ಯಂಡ್ ರಿಸಲ್ಟೆಂಟ್ ಆಫ್ ದೀಸ್ ಟು. ರಿಸಲ್ಟೆಂಟ್ ಆಫ್ ದೀಸ್ ಟು ನಾನು ತೆಗಿಬೇಕಾದಾಗ ಇ ಸಿ ಬೈ ಇ ಸಿ ಎ, ಫಸ್ಟ್ ಕೇಸ್ ಏನು ಮಾಡೋಣ, ಇ ಸಿ ಎ ತಗೊಳ್ಳೋಣ. ಇ ಸಿ ಮೈನಸ್ ಇ ಎ ಆಗುತ್ತೆ. ಯಾಕೆ ಸರ್ ಇ ಸಿ ಮೈನಸ್ ಇ ಎ ಬರ್ದಿರಿ, ಇ ಎ ಮೈನಸ್ ಇ ಸಿ ಬರ್ದಿಲ್ಲ? ಬಿಕಾಸ್ ಇ ಸಿಗೂ ಇ ಎಗೂ ಸೆಂಟ್ರಿಂದ ಡಿಸ್ಟೆನ್ಸ್ ಸೇಮ್ ಇದೆ. ಆದರೆ ಇ ಸಿ ಹ್ಯಾಸ್ ಗ್ರೇಟರ್ ಚಾರ್ಜ್ ವ್ಯಾಲ್ಯೂ ದೆನ್ ಇ ಎ. ಹಾಗಾಗಿ ಇ ಸಿ ಈಸ್ ಗ್ರೇಟರ್ ದ್ಯಾನ್ ಇ ಎ. ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಅವಾಗ ಏನಾಗ್ತದೆ ನನಗೆ, ಜನರಲಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ E is equal to 1 by 4 pi epsilon naught charge divided by distance square from the point. ಸೊ ಅವಾಗ ಏನಾಗುತ್ತೆ ನನಗೆ, ಇ ಸಿ ವ್ಯಾಲ್ಯೂನ ನಾನು ಬರಿಬೇಕಾದಾಗ, ಓಕೆ, ವಿಲ್ ಹ್ಯಾವ್ ಇ ಸಿ ಎ ಬರಿಬೇಕಾದ್ರೆ 1 by 4 pi epsilon is 9 into 10 to the power of 9 into ಚಾರ್ಜ್ ಎಷ್ಟಿದೆ, ಸಿ ಇದು 3q ಡಿವೈಡೆಡ್ ಬೈ ಇದೆಷ್ಟಾಗತ್ತಪ್ಪ, 0.1 ಡಿವೈಡೆಡ್ ಬೈ ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ ಸೇಮ್ 9 into 10 to the power of 9
into q divided by 0.1 divided by root 2 whole square. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 3q minus q ಎಷ್ಟಾಗುತ್ತೆ 2q into 9 into 10 to the power of 9 divided by square of a root ಬಂದು 2 ಆಗುತ್ತೆ divided by 0.1 whole square ಆಗುತ್ತೆ. So as usual 4 into 9 ಎಷ್ಟು ಬಂತಪ್ಪ ನನಗೆ 36 divided by 0.1 ಸ್ಕ್ವೇರ್ ಇರೋದ್ರಿಂದ 0.1. ಇದು ಆ್ಯಕ್ಚುಲಿ ಬಾಯಲ್ಲೂ ಮಾಡ್ಕೋಬೋದು ನಾವು 36 ಡಿವೈಡೆಡ್ ಬೈ ಬಟ್ ಜಸ್ಟ್ ಕ್ಯಾಲ್ಕುಲೇಟರ್ ಇದೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ. 9 into 4 divided by 0.1 again divided by 0.1. ಸೊ ನನಗೆ ಫೈನಲಿ ಔಟ್ಪುಟ್ ಎಷ್ಟು ಬರ್ತದೆ? ಫೈನಲ್ ಔಟ್ಪುಟ್ 3600 into 10 to the power of 9 q ಬಂತು. ಸಿಮಿಲರ್ಲಿ EDB ಮಾಡುವ, ದಟ್ ಈಸ್ ಆಲ್ಸೋ ED ಮೈನಸ್ EB. ಇಲ್ಲಿ ಕೂಡ ಅಷ್ಟೇ ಡಿದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ವಿಲ್ ಹ್ಯಾವ್ D is greater than electric field due to at a point charge D is greater than B. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಆಸ್ ಯೂಶುವಲ್ 9 into 10 to the power of 9 into 4q divided by 0.1 divided by root 2 whole square minus 9 into 10 to the power of 9 into 2q divided by 0.1 divided by root 2 whole square. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಅಷ್ಟೇ ಮತ್ತೆ 2q into 9 into 10 to the power of 9 into root 2 square ಬಂದು 2 ಆಗುತ್ತೆ divided by 0.1 whole square ಆಯಿತು. ಸೊ ಸೇಮ್ ವ್ಯಾಲ್ಯೂಸ್ ಆಗಿರೋದ್ರಿಂದ we can write here also this is EAC or ECA. ಇದೇನಾಗುತ್ತೆ ನನಗೆ EDB is equal to again 3600 into 10 to the power of 9 q. ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ ನ್ಯೂಟನ್ ಪರ್ ಕುಲೂಮ್. ಇದು ಕೂಡ ಅಷ್ಟೇ ನ್ಯೂಟನ್ ಪರ್ ಕುಲೂಮ್. ಈಗ ನಾನು ಸೆಂಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆನ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ಇಟ್ ಅಟ್ ದ ಸೆಂಟರ್ ಅಂತ ನಾನು ತಗೊಂಡಾಗ ಇಲ್ಲಿ ನೋಡ್ರಪ್ಪ, ಎರಡು ಡಯಾಗ್ನಲ್ಗಳ ನಡುವೆ ಅಂತ ಆ್ಯಂಗಲ್ ಎಷ್ಟಿರ್ತದೆ ನಮಗೆ ಜನರಲಿ ಗೊತ್ತು, ಇಟ್ ಈಸ್ 90 ಡಿಗ್ರೀಸ್ ಇರ್ತದೆ. ಯಾವುದಾದ್ರೂ ಎರಡು ವೆಕ್ಟಾರ್ ಇಫ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ಆರ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಥೀಟಾ ಈಸ್ 90 ಡಿಗ್ರೀಸ್ ಆದರೆ ಆರ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 90 ಆದರೆ ಕಾಸ್ 90 ಈಸ್ 0, ಇಷ್ಟು 0 ಆಗುತ್ತೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಒಂದು ವೇಳೆ a ಈಸ್ ಈಕ್ವಲ್ ಟು b ಇತ್ತಂದರೆ ವ್ಯಾಲ್ಯೂ ದೆನ್ ಆರ್ ಈಸ್ ಈಕ್ವಲ್ ಟು ರೂಟ್ 2 ಟೈಮ್ಸ್ ಆಫ್ ಎ. ಯಾಕಂದರೆ a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ 2a ಸ್ಕ್ವೇರ್ ಆಗುತ್ತೆ, ಏನು ಹೊರಗಡೆ ತಗೊಂಡ್ರೆ ರೂಟ್ 2 ಆಫ್ ಎ ಆಗುತ್ತೆ. ಇಲ್ಲಿ ನೋಡ್ರಪ್ಪ ECA ಎಫೆಕ್ಟಿವ್ ಏನಾಗ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮೋರ್ ಟುವರ್ಡ್ಸ್ ಸಿ. ಹಾಗಾಗಿ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ EC ಆ್ಯಂಡ್ EA ವಿಲ್ ಮೂವ್ ಟುವರ್ಡ್ಸ್ ಸಿ. ಹೌದಾ? ಯಾಕಂದರೆ ಎಲ್ಲಿ ಜಾಸ್ತಿ ಸ್ಟ್ರೆಂತ್ ಇರುತ್ತೋ ಆ ಕಡೆ ಹೋಗುತ್ತೆ ಡೈರೆಕ್ಷನ್. ಇಲ್ಲಿ ಕೂಡ ಅಷ್ಟೇ ಡಿದು ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಮೂವ್ ಟುವರ್ಡ್ಸ್ ಡಿ. ಹಾಗಾಗಿ ಇವೆರಡರ ನಡುವೆ ಆ್ಯಂಗಲ್ 90 ಡಿಗ್ರೀಸ್. ಈಗ ಇದರದ್ದು ರಿಸಲ್ಟೆಂಟ್ ನಮಗೆ ಫೈನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅದರದ್ದು ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಮ್ಯಾಗ್ನಿಟ್ಯೂಡ್. ಸೊ ಈಗ ವಿಲ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನೆಟ್ ರಿಸಲ್ಟೆಂಟ್, ದಟ್ ಈಸ್ E is equal to ಅಂಡರ್ ರೂಟ್ ಆಫ್ EDB ಸ್ಕ್ವಯರ್ ಪ್ಲಸ್ ECA ಸ್ಕ್ವಯರ್. ಎರಡೂ ಸೇಮ್ ಇರೋದ್ರಿಂದ ಕ್ಯಾನ್ ಐ ರೈಟ್ ಡೈರೆಕ್ಟ್ಲಿ ರೂಟ್ 2 ಟೈಮ್ಸ್ ಆಫ್ ECA. That is nothing but root 2 times of 3600 into 10 to the power of 9 q. That is equal to already on VE ಅಂತ ಕೊಟ್ಟಿದ್ದಾನೆ. ಈ ವ್ಯಾಲ್ಯೂ ಎಷ್ಟಿದೆ 5.1 into 10 to the power of 3 is equal to root 2 into 3600 into 10 to the power of 9q. Therefore, q is equal to 5.1 into 10 to the power of 3 divided by root 2 into 3600 into 10 to the power of 9. So, ಇದಿಷ್ಟು ನೀವು ಸಿಂಪ್ಲಿಫೈ ಮಾಡುವ. ಸೊ ಸಿಂಪ್ಲಿಫೈ ಮಾಡಲಿಕ್ಕೆ 5.1 divided by root 2 ವ್ಯಾಲ್ಯೂ ಬಂದು 1.4 divided by 3600. ಸೊ ಆನ್ಸರ್ 0.001 ಇದೆ. ಇಲ್ಲಿ 10 to the power of 3 ಇದೆ,
ಸೊ ಇಂಟು 1000 ಮಾಡ್ತೀನಿ. ಸೊ ಆನ್ಸರ್ ಈಸ್ 1.011. 1.011 ಇದನ್ನ ಮೇಲಕ್ಕೆ ತಗೊಂಡು ಹೋದರೆ 10 to the power of -9 coulomb or 1 nano coulomb is our final answer. I hope you understood this. Okay, ಇದರಲ್ಲಿ ಏನೂ ನಿಮಗೆ ಸಮಸ್ಯೆ ಇಲ್ಲ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೆ. So the final answer is 1.1 nano coulomb is our final answer. Therefore charge ಇಲ್ಲಿ ಬಂದು 1 nano coulomb, ಇಲ್ಲಿ ಬಂದು 2 nano coulomb, ಇಲ್ಲಿ ಬಂದು 3 nano coulomb and ಇಲ್ಲಿ ಬಂದು 4 nano coulomb. Okay, that is the total charge that we found. I hope you understood this. Thank you.